ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ಹೊಟ್ಟೆಯ ಕಿಚ್ಚು ಈ ಹೊಟ್ಟಿ ತುಂಬಿಸ್ಕೊಳ್ಳೋದ ಒಂದು ತ್ರಾಸ ಆಗೈತಿ. ಮತ್ತು ಅದ್ರೊಳಗೊಂದು ಹೊಟ್ಟೆ ಕಿಚ್ಚೈತಿ. ಯಾವಾಗಪ್ಪ ಆರುದದು? ನಿನ್ನೊಳಗಿರುವ ಹೊಟ್ಟೆಯ ಕಿಚ್ಚು ಮೊದಲು ನಿನಗೂ ಸುಡ್ತೈತಿ, ಆಮೇಲೆ ಉಳ್ದವ್ರಿಗೆ ಸುಡ್ತೈತೆ. ಅದು ಅಷ್ಟು. ಏನು ನನಗೆ ಎಡಗೈ ಅಂದ್ರೆ ಹಿಡಿಸೋದಿಲ್ಲಪ್ಪ, ಸಾಧ್ಯ ಐತೇನೆ ಎಡಗೈ ಬಿಟ್ಟಿರೋಕ್ಕಾಗತ್ತೆ? ಇಲ್ರಿ, ನಮಗೆ ಎಡಗಾಲ ಅಂದ್ರೆ ಹಿಡಿಸೋದಿಲ್ಲ. ಈಗ ಹೊಸದಾಗಿ ಮದುವೆಯಾಗಿ ಹೋದ ತಕ್ಷಣ ಬಲಗಾಲ ಹಾಕಿ ಹೋಗಂತಾರೆ. ಏನು ಹಂಗ ಹಾಕಿ ಒಟ್ಟ ಬಲಗಾಲ ಹಾಕುವಂತ ಅಡ್ಡಾಡದ ಜೀವಿರು? ಎಡಗಾಲ ಕಿತ್ತಿಡದ ಬೇಡ. ಏನು ಎಡಗಾಲ ಬಲಗಾಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಿ ಅಂದ್ರೆ ನಮ್ಮ ದೇಹದೊಳಗೆ ನಮಗೆ ವ್ಯತ್ಯಾಸ ಅಷ್ಟ. ಹೆಣ್ಣು ಮಗಳಂದ್ರೆ ಬೇರೆ, ಗಂಡು ಮಗ ಸ್ವಲ್ಪ ಬೇರೆ. ಗಂಡು ಮಗ ಅಂದ್ರೆ ಸ್ವಲ್ಪ 2 ಚಮಚ ತುಪ್ಪ ಜಾಸ್ತಿ, ಹೆಣ್ಣು ಮಗ ಅಂದ್ರೆ ಸ್ವಲ್ಪ ಕಡಿಮೆ. ಈಕೆ ಕನ್ನಡ ಶಾಲೆ, ಅವ ಇಂಗ್ಲೀಷ್ ಮೀಡಿಯಂ. ಅಂದ್ರೆ ನನ್ನ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳನ್ನ ನನಗೆ ಭೇದ ಭಾವ ಇತ್ತು ಅಂದ್ರೆ ಜಗತ್ತನ್ನು ಪ್ರೇಮದ ಕಣ್ಣಿನಿಂದ ನೋಡುವ ಭಾವ ಯಾವಾಗ ಬರ್ತೈತಪ್ಪ ನಿನಗೆ? ಬರುವುದು ಯಾವಾಗ ಹೇಳಿ? ದ್ವೇಷ ಮುಕ್ತನಾಗಿ ಬದುಕಬೇಕಲ್ಲ. ಇರುದ ಸ್ವಲ್ಪ ಹೆಚ್ಚು ಕಡಿಮೆ ದ್ವೇಷ. ನಾವು ಎಷ್ಟ ಮಾಡಿದ್ರು ಊರಾಗ 4 ಮಂದಿ ಅನ್ನೋರು ಇಡ್ತಾರಲ್ಲ. ನಮ್ಮ ತಲೆಯಾಗ ಏನು ಅಂದ್ರೆ ನಮಗೆ 96 ಮಂದಿ ಪ್ರೀತಿ ಮಾಡೋರಿದ್ರು, ನಮಗೆ ಪ್ರಾಣಕ್ಕೆ ಪ್ರಾಣ ಕೊಡೋರಿದ್ರು, ನಾವು ಮೊಕ್ಕೊಂಡಾಗ ಬರೋರು ಚಿತ್ರ ಬರೋದು ಅದೇ 4 ಮಂದಿದು. ನಮಗೆ ಮೊಕ್ಕೊಂಡಾಗ ಅವ್ರು 4 ಮಂದಿ ಅಷ್ಟ ಬರ್ತಾರ, ಆ 96 ಮಂದಿ ಬರೋದಿಲ್ಲ. ಅಲ್ಲ, ಸ್ವಲ್ಪ ಗೊತ್ತಿರ್ಬೇಕು. ಟೀಕಾ ಮಾಡೋರು, ದ್ವೇಷ ಮಾಡೋರು ಇರ್ತಾರ ಊರಂದ ಮೇಲೆ. ಈಗ ನೀವು ಜೋಳದ ರಾಶಿ ಮಾಡ್ತೀರಿ ರೈತರು. ಜೋಳದ ರಾಶಿ ಮಾಡುವಾಗ 4 ಕಲ್ಲಿನ ಜೋಳ ತುಂಬಿರ್ತೀರಿ. ಜೋಳದ ಚೀಲದಾಗ 4 ಕಲ್ಲಿನ ಕಾಳು ಬರ್ತಾವ. ಬಂದಾಗ ಆ ದಲಾಲೆ ಅಂಗಡಿಗೆ ಹೋದಾಗ ಯಾರು ಇದು ಕಲ್ಲಿನ ಚೀಲ, ಕಲ್ಲಿನ ಕಾಳಿನ ಚೀಲ ಅಂದಿಲ್ಲ, ಜೋಳದ ಕಾಳಿನ ಚೀಲನ ಅಂದಾರ. 4 ಕಾಳು ಇರ್ತಾವ ಅಷ್ಟೇ. ನಾವು ಜೋಳದ ಚೀಲದ ಕಾಳು ಆಗ್ಬೇಕು, ಕಲ್ಲಿನ ಚೀಲದ ಕಾಳು ಆಗಬಾರ್ದು. ಅಷ್ಟೇ ಇರುವುದು ಸ್ವಲ್ಪ. ಹಂಗ ದ್ವೇಷಕ್ಕೆಷ್ಟು ಹೋದು ನೋಡಿ. ಏಕಲವ್ಯ ಎಂಥ ಶಬ್ದ ವೇದಿ ಬಾಣವ ಬಿಡುವಾತ ಈ ಭೂಮಿಯ ಮೇಲಿಂದ ಶಬ್ದ ವೇದಿ ಹೋತು. ಎದಕ್ಕೆ? ದ್ವೇಷಕ್ಕೆ. ಇರಲಿಲ್ಲೇನು? ನೀವು ನಲಂದಾ ವಿಶ್ವವಿದ್ಯಾಲಯಗಳ ಬಗ್ಗೆ ಕೇಳಬೇಕು. ನಲಂದಾ ವಿಶ್ವವಿದ್ಯಾಲಯ ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಅಂದ್ರೆ ಅಲ್ಲಿ 2,000 ಜನ ವೆಲ್ ಹೈಲಿ ಕ್ವಾಲಿಫೈಡ್ ಪ್ರೊಫೆಸರ್ಸ್, 20,000 ಜನ ವಿದ್ಯಾರ್ಥಿಗಳು. ಪರ್ಷಿಯಾ, ಚೈನಾದ ಹುಯೆನ್ ಸ್ಯಾಂಗ್ನಂಥವರೆಲ್ಲ ಅಲ್ಲಿಗೆ ಬಂದರು. ಬರ್ಮಾದಿಂದ ಬಂದರು. ಎಷ್ಟು ದೂರದಿಂದ ಬಂದು ಓದ್ತಿದ್ದರು. 9 ಸ್ಟೋರೇಜಿನ ಬಿಲ್ಡಿಂಗ್, ಸುಮಾರು 90 ಲಕ್ಷ ಪುಸ್ತಕಗಳು ನಳಂದ ವಿಶ್ವವಿದ್ಯಾಲಯದಲ್ಲಿ. ಒಬ್ಬ ಯಾರೋ ಪರದೇಶದವನು ಬಂದು ಆ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದ್ರ ಭಾರತದ ಜ್ಞಾನ ಸಂಪತ್ತು 3 ತಿಂಗಳು ಉರಿದಿತ್ತಂತ. ಬೆಂಕಿ ಜ್ಞಾನವನ್ನು ಸುಡ್ಲಿಲ್ಲ, ಬೆಂಕಿನಲ್ಲಂದ ಸುಡ್ಲಿಲ್ಲ, ಎದೆಯೊಳಗಿನ ದ್ವೇಷ ಸುಟ್ಟಿತ್ತಷ್ಟೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ ನೀವು ಕೇಳಿರಿಲ್ಲ? ಇದು ಮಹಾಭಾರತ ಗೀತೆಯ ಮೊದಲನೇ ಶ್ಲೋಕವೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಒಂದು ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ? ನಮ್ಮ ಮನೆಯೆಲ್ಲ ಕುರುಕ್ಷೇತ್ರನದಾವ, ಸ್ಮಾಲ್ ಕುರುಕ್ಷೇತ್ರ. ಅವರು ಅವಾಗ ಆಡ್ಯಾರ, ನಮ್ಮ ದಿವಸ ನಡೀತಿರ್ತಾವ ಅಷ್ಟೆ. ಒಂದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗ್ತೈತಿ ಅಂದ್ರೆ ಯಾವಾಗ ಪ್ರೇಮ ಕಳ್ಕೊಂತು ಅವಾಗ ಕುರುಕ್ಷೇತ್ರ ಆಗ್ತೈತಿ. ಇರ್ಲಿಲ್ಲೇನು? ಅವನಿಗೆ ಧೃತರಾಷ್ಟ್ರನಿಗೆ 100 ಮಕ್ಕಳು, ಎಲ್ಲ ಸಂಪತ್ತಿತ್ತು. ಪಾಂಡವ್ರ ಮಕ್ಕಳು ನನ್ನ ಮಕ್ಕಳು ಕೂಡ ಇರಲಿ ಅಂತ ಇಬ್ಬರಿಗೆ ಪ್ರೇಮ ಹಂಚಿದ್ರ ಧರ್ಮಕ್ಷೇತ್ರವಾಗಿನೇ ಉಳಿತಿತ್ತು. ಅವರು ಬೇರೆ ಇವರು ಬೇರೆ ಅಂತ ದ್ವೇಷ ಮಾಡಿದ್ದಕ್ಕೆ ಯಾವುದು ಧರ್ಮಕ್ಷೇತ್ರ ಆಗಿತ್ತಲ್ಲ ಅದು ಕುರುಕ್ಷೇತ್ರ ಅಂತ ಅಷ್ಟೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗತೈತಿ ಅಂದ್ರೆ ಪ್ರೇಮ ಕಡಿಮೆ ಆದಾಗ ಆಗ್ತೈತಿ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗೋದು? ಪ್ರೇಮ ಕಡಿಮೆ ಆಗ್ತೈತಿ. ಈಗ ಮನಿ ಇರ್ತೈತಿ, ಮನ್ಯಾಗ ಪ್ರೇಮ ಕಡಿಮೆ ಆಯ್ತು ಅಂದ್ರೆ ಮನಿ ಕುರುಕ್ಷೇತ್ರ ಆಕೈತಿ ಅಷ್ಟ. ಮನಿ ಧರ್ಮಕ್ಷೇತ್ರಗಳಾಗಬೇಕಲ್ಲ. ಯಾವಾಗ ಮಾಡೋದು? ಈಗ ಎಷ್ಟು ಮಂದಿ ಮನ್ಯಾಗ ನಾವು ಹೇಳೋದಿಲ್ಲ, ಅತ್ತಿ ಸೊಸಿಗೆ ಒಟ್ಟು ಹೊಂದಿಕೆ ಆಗೋದಿಲ್ಲ ನೋಡಿ. ದಿವಸ ಅವರಿಂದನೇ ಕುರುಕ್ಷೇತ್ರ ಇದು ಮನ್ಯಾಗ. ಎಷ್ಟು ಮಜಾ ಇರ್ತೈತಿಲ್ಲ? ಒಂದು ಸ್ವಲ್ಪ ವ್ಯತ್ಯಾಸ ನೋಡ್ರಿ. ಭಾವನೆಗಳ ವ್ಯತ್ಯಾಸ ಹೆಂಗಿರ್ತೈತಿ ಅಂದ್ರೆ, ಈಗ ಮನ್ಯಾಗ 4 ಮಂದಿ ಊಟಕ್ಕೆ ಕುಂತಿರ್ತಾರೆ. ಊಟಕ್ಕೆ ಕುಂತಾಗ ಸೊಸಿ ಎಲ್ಲರಿಗೂ ಊಟಕ್ಕೆ ನೀಡ್ತಿರ್ತಾಳೆ. ಸೊಸಿ ಊಟಕ್ಕೆ ನೀಡಾಗ ರೊಟ್ಟಿ ನೀಡ್ತಿರ್ತಾಳ, ಎಲ್ಲ ಮಾಡ್ತಿರ್ತಾಳೆ, ಒಂದು ಗ್ಲಾಸ್ ಇಟ್ಟಿರ್ತಾರೆ, ಕುಡಿಯಕ್ಕೆ ನೀರು ಇಟ್ಟಿರ್ತಾರೆ. ಅಕಸ್ಮಾತ್ ಸೊಸಿ ಮಂದಿಗೆ 4 ಮಂದಿಗೆ ಊಟಕ್ಕೆ ನೀಡಾಕ ಕಾಲು ಬಡ್ದು ಗ್ಲಾಸ್ ಉಳ್ತು ಅಂದ್ರೆ ಅತ್ತೇನಂತಾಳ ಅವಾಗ? ಇದಕ್ಕೆ ಕಣ್ಣು ನೆತ್ತಿ ಮೇಲೆ ಬಂದವು, ಕಣ್ಣ ಕಾಣೋದಿಲ್ಲ ಇದಕ್ಕೆ ಅಂತಾಳ.
ಅದ ಒಂದು ವಾರ ಬಿಟ್ಟು ಮಗಳು ಬಂದ್ಲು. ಅವಾಗ 4 ಮಂದಿ ಊಟಕ್ಕೆ ಕುಂತಾರ, ತಾಟ್ ಹಚ್ಚಾರ, ಗ್ಲಾಸ್ ಇಟ್ಟಾರ, ನೀರು ಹಾಕ್ಯಾರ. ಅವಾಗ ಮಗಳು ಊಟಕ್ಕೆ ನೀಡಕತ್ತಾಳ, ಮಗಳ ಕಾಲು ಬಿಡೋದು ಗ್ಲಾಸ್ ಬಿತ್ತು. ಅವಾಗ ಅವೇನಂತಾಳ, ನೆತ್ತಿ ಮೇಲೆ ಕಣ್ಣು ಬಂದಾವ ಅನ್ನೋದಿಲ್ಲ. ಇವು ನಮ್ಮ ಮನ್ಯಾಕೇನು ಬುದ್ಧಿನೇ ಇಲ್ಲ, ಎಲ್ಲ ಸಾಮಾನು ಕಾಲಾಗ ಇಡ್ತಾವ. ಮಜಾ ಎಷ್ಟೈತಿ ಅದು, ಮನಃಶಾಸ್ತ್ರ ಇದು ನಾ ಹೇಳೋದು. ಈಗ ನಿಮ್ಮ ನೆನಪಾಕತ್ತು ಇಲ್ಲಿಗೆಲ್ಲ ಮನಃಶಾಸ್ತ್ರ ಹಿಂಗಿರ್ತದ ನಾ ಹೇಳೋದು ಅನ್ನೋದಿಲ್ಲ. ಅದಕ್ಕೆ ಒಂದು ಹುಡುಗಗ ಯಾರೋ ಹೇಳಿದ್ರಂದು, ಅಲ್ಲ ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಹತ್ರ. ಒಂದು 4-3 ಮಂದಿ ಅತ್ತಿ ಸೊಸಿ ಹುಡುಗೆಲ್ಲ ಕುಂತಿದ್ರು. ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಹತ್ರ. ಅವಾಗ ಅದು ಅತ್ತಿ ಸೊಸಿ ಇಬ್ರು ಕೈ ಎತ್ತದ್ರಂತ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಹುಡುಗಿ ಎತ್ತಲೇ ಇಲ್ಲ. ಅವ್ರ ಜ್ಯೋತಿಷಿಗಳಿಗೆ ಕೇಳಿದ್ರೆ, ಅಲ್ಲೋ ನೀ ಎತ್ತು ಅಲ್ಲಿ. ಅಲ್ಲ ಅವ್ರಿಬ್ರು ಹೋಗಿಬಿಟ್ರೆ ನಾನಾ ಸ್ವರ್ಗ ಇದ್ದಂಗೆ ಐತಿಲ್ಲ. ಅವ್ರಿರೋದಕ್ಕೆ ಇದು ನನಗೆ ನರಕಾಗಿದ್ದು. ಏನು ಹುಡುಗರು ಅವ್ರಿಬ್ಬರು ಗದ್ದಲಕ್ಕೆ ಮೆತ್ತಗಾಗಿ ಹೋಗ್ಯಾವ. ಮದುವೆ ಆಗೋದಕ್ಕಿಂತ ಮೊದಲು ಏನು ಉತ್ಸಾಹ ಹುಡುಗಂದು, ಹೆಂಗೆ ಹೀರೋ ಇದ್ದ ಈ ಜೊಯ್ ಅಂತೈತಿ. ಈಗ ಮನೆಗೆ ಹೋಗಕ್ಕಂದ್ರೆ ಒಲ್ಲೆ ಅಂತೈತ. ಏನು ಬಿಡೋ ಹಂಗೆ ಸುಮ್ಮನೆ ರಾತ್ರಿ ಕಡೆ ಹೋಗ್ತೈತಿ, ವಸ್ತಿ ಬಸ್ ಹೋದಂಗೆ ಹೋಗ್ತೈತಿ, ಬೆಳಗ್ಗೆ ಬರ್ತೈತಿ ಅಟ್ಟ. ದೀಮ್ ದೂಮ್ ದನ ದ ದೀಮ್ ದನ ದ ದೀಮ್ ದೂಮ್ ದನ ದ ದೀಮ್ ದ